ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ಕನ್ನಡ ವ್ಲಾಗ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಹೊಸದಾಗಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೇರಿ ಕನ್ನಡ ವ್ಲಾಗ್ಸ್ ಅಂತ ಹೇಳಿ. ರಿಯಾ ಆರ್ಯ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇತ್ತು. ಆರ್ಯ ಬಂದ್ಬಿಟ್ಟು ಒಂದು ಪ್ರೈಸ್ ಗೆದ್ದಿದ್ದಾನೆ. ರಿಯಾ ಬಂದ್ಬಿಟ್ಟು ಗೆಲ್ಲಕ್ಕಾಗಲಿಲ್ಲ. ಯಾಕಂದರೆ ಇದು ಆರಿಂದಿದು ಇವಳು ಹಾಕೊಂಡು ತೋರಿಸ್ತಾವಳೆ. ರಿಯಾ ಬಂದ್ಬಿಟ್ಟು ಗೆಲ್ಲಕ್ಕಾಗಲಿಲ್ಲ. ಯಾಕೆ ಇಬ್ಬರು ಏನು ವೇಸ್ಟಾಗಿ ಗೆದ್ದಿಲ್ಲ ಇಬ್ಬರು ಅಂತಂದು ಹೇಳ್ತಾ ಇದ್ದೆ. ಆದರೆ ನೋಡಿದ್ರೆ ಮಿಸ್ ಹೇಳಿದ್ರು, ಇಲ್ಲ ಚಿಕ್ಕವನು ಗೆದ್ದವನೇ ಒಂದರಲ್ಲಿ ಅಂತ ಹೇಳಿದ್ರು. ಸಾಟರ್ಡೆ ಲೀವ್ ಹಾಕ್ಬಿಟ್ಟು ಕರ್ಕೊಂಡೋಗಿದ್ರು. ಫುಲ್ ಡೇ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ಇತ್ತು. ಫುಲ್ಲು ಅಲ್ಲಿ ಮ್ಯಾಟ್ಗಳೆಲ್ಲ ಹಾಕಿದ್ರು. ಆದರೂ ಮಣ್ಣು ಎಲ್ಲ ಮಕ್ಕದ ಮೇಲೆ, ಡ್ರೆಸ್ ಮೇಲೆ, ಶೂ ಎಲ್ಲ ಮಣ್ಣೆ ಆಗ್ಬಿಟ್ಟಿತ್ತು. ಫುಲ್ಲು ಮಣ್ಣಾಗ್ಬಿಟ್ಟಿತ್ತು. ಆಮೇಲೆ ಬೆಳಗ್ಗೆ ಸ್ನಾನ ಮಾಡಿಸ್ದೆ, ಶೂ ಎಲ್ಲ ವಾಶ್ ಮಾಡಿದೆ. ಆ ಬಟ್ಟೆಗಳು ನೋಡಿದ್ರೆ ಹೆಂಗಿತ್ತು ಅಂದರೆ ರಿಯಲ್ ಕಲರ್ ಹೋಗ್ಬಿಟ್ಟು ಮಣ್ಣು ಕಲರ್ ಆಗಿಬಿಟ್ಟಿತ್ತು ಫುಲ್ಲು ಡ್ರೆಸ್ಸು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ರಿಯಾನು ಹೇಳ್ತಾಳಂತೆ ನೋಡಿ. ಯಾಕಂದರೆ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಜನ 92% ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಅದರಿಂದ ರಿಯಾ ಹೇಳ್ತಾಳಂತೆ ನೋಡಿ. ರಿಯನ್ಗೆ ರೆಸ್ಪೆಕ್ಟ್ ಇದೆಯಾ ನೋಡಲ್ಲ. ಚಲೋ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಬೆಳಗ್ಗೆ ಸ್ಟಾರ್ಟ್ ಆಗೋದೇ ನಮಗೆ ಟೀ ಕುಡಿದ ಮೇಲೆ ಫಿಶ್ಗೆ ಫುಡ್ ಹಾಕೋದು. ಪಾಪ ಒಂದೇ ಆಗ್ಬಿಟ್ಟಿದೆ ಅದು. ಈಗ ನಮಗೇನೆ ಒಬ್ರು ಯಾರ ಇಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ. ನಾವು ಒಂದು ಫಿಶ್ ತಂದು ಬಿಡಬೇಕು ಅಂತಿದ್ದೀವಿ. ನೋಡೋದಾ, ಫುಡ್ ಹಾಕಿದ್ರೆ ಎಷ್ಟು ಚೆನ್ನಾಗಿ ತಿಂತೈತೆ ನೋಡಿ. ಮೊದಲು ಮಕ್ಕಳಿಲ್ಲದೆ ಇದ್ದಾಗ ಈ ಫಿಶ್ ಟ್ಯಾಂಕ್ನೇ ನೋಡ್ತಾ ಕೂತಿರುವೆ ನಾನು. ಈಗ ಅದಕ್ಕೆಲ್ಲ ಐತೆ ಟೈಮು, ಫುಲ್ಲು ಮಕ್ಕಳು ನೋಡೋದೇ ಆಗ್ಬಿಟ್ಟೈತೆ. ಈಗ ಮನೆ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ವಾಶ್ ಮಾಡೋದ ಅಂತ ಬಂದೆ. ಇದನ್ನೊಂದು ಮಾಡಿಬಿಟ್ರೆ ಬೇರೆ ಕೆಲಸ ಎಲ್ಲ ನನಗೆ ಈಸಿ ಆಗುತ್ತೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಮ್ಮ ಯಜಮಾನರು ನಾನು ಪಾತ್ರೆ ತೊಳೆಯೋದು ನೋಡಿ ಒಂದು 5-6 ಸರಿ ತೊಳೆಯೋದು ನೋಡಿ ಮಿಷಿನ್ ತಗೊಡ್ತೀನಿ ಪಾತ್ರೆ ತೊಳೆಯೋದು ಅಂತ ಹೇಳ್ತಾಯಿದ್ರು. ಈ ಸರಿ ನಾವು ಲ್ಯಾಪ್ಟಾಪ್ ಮತ್ತು ಫೋನ್ ತಗೊಂಡು ಆ ಲೋನ್ ಕಟ್ತಾ ಇರೋದ್ರಿಂದ ಮಿಷಿನ್ ತಗೊಳಕ್ಕಾಗಲಿಲ್ಲ. ಇದು ಹಾಕಿಲ್ಲ ಅಂದರೆ ಇದೆಲ್ಲ ಫುಲ್ ಒದ್ದೆ ಆಗಿಬಿಡುತ್ತಲ್ಲ. ಅದಕ್ಕೋಸ್ಕರ ಇದನ್ನು ಏಪ್ರನ್ ಹಾಕ್ಕೊಂಡ್ರೆ ಬಟ್ಟೆ ಒದ್ದೆ ಆಗಲ್ಲ, ಇಲ್ಲಾಂದರೆ ಫುಲ್ಲು ಒದ್ದೆ ಆಗಿಬಿಡುತ್ತೆ. ಹುಷಾರಿಲ್ಲ ಅಂದಾಗ ನಮ್ಮ ಯಜಮಾನ್ರೆ ಪಾಪ 2 ದಿವಸದಿಂದ ಫುಲ್ಲು ಕ್ಲೀನ್ ಮಾಡಿದ್ರು. ಅವರೇ ಪಾತ್ರೆ ತೊಳೆದ್ರು, ಅವರೇ ಎಲ್ಲ ಮಾಡಿಕೊಟ್ರು. ಅಡುಗೆ ಒಂದು ಮಾಡೋಕ್ಕೆ ಬರಲ್ಲ ಅವ್ರಿಗೆ, ಇನ್ನೆಲ್ಲ ಮಾಡ್ತಾರೆ. ಟೀ ಮಾಡ್ತಾರೆ ಅಷ್ಟೇ ಬರೋದು ಅವ್ರಿಗೆ. ಸಾರೆಲ್ಲ ಮಾಡೋಕ್ಕೆ ಬರಲ್ಲ. ಸರಿ, ಸ್ವಲ್ಪ ಚೆನ್ನಾಗಾದ ತಕ್ಷಣ ನಾನೇ ಮಾಡ್ತಾಯಿದ್ದೀನಿ. ಈಗ ಬೇಳೆ ಸಾರು ತೋರಿಸಿದ್ದೀನಿ, ಮುಲ್ಲಂಗಿ ಸಾಂಬಾರು ಮೊದಲೇ ಒಂದು ಸರಿ ವೀಡಿಯೋದಲ್ಲಿ. ಬೇಳೆ ತೊಳೆದಿಟ್ಕೊಂಡಿದ್ದೀನಿ 1 ಗ್ಲಾಸ್ ಅಷ್ಟು. 4 ಜನಕ್ಕಾಗುತ್ತೆ ಈ ಥರ ಮಾಡಿಕೊಂಡ್ರೆ. 2 ಈರುಳ್ಳಿ ಕಟ್ ಮಾಡ್ಕೊತೀನಿ. ತೋರಿಸಿದ್ದೀನಿ ಫಸ್ಟೇ ಇದು ಸಾಂಬಾರು. ಪುನಃ ನೋಡದೇ ಇದ್ದವರು ನೋಡಿ, ಆ ವಿಡಿಯೋಗಳನ್ನ ನೋಡದೇ ಇದ್ದವರು ಇದನ್ನು ನೋಡ್ಕೊಳ್ಳಿ. ಮೂರು ಟೊಮೊಟೊ ವಾಶ್ ಮಾಡ್ಕೊಂಡು ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು
ಒಂದು 3-4 ವಿಷಲ್ ತಗೊಳ್ಳೋದ. ಇವತ್ತು ತಂಗಿ ಮನೆಗೆ ಹೋಗ್ಬಿಟ್ಟು ಬರೋದ ಅಂತ ಪಕ್ಕದ ಬೀದಿಲೇ ಇರೋದು. ಹೋಗೋದ ಅಂತ ರೆಡಿ ಆಗೋಕ್ಕೆ ಇವತ್ತು ಸಾಂಬಾರು ಬೆಳಿಗ್ಗೆನೇ ಮಾಡ್ತಾಯಿದ್ದೀನಿ. ರೈಸು ಬಂದಮೇಲೆ ಮಾಡ್ಕೊಳ್ಳೋದ ಅಂತ. 2 ಅವರಲ್ಲಿ ಬಂದ್ಬಿಡ್ತೀವಿ ನಾವು ಅಷ್ಟೇ. ಸುಮ್ಮನೆ ಮಕ್ಕಳೆಲ್ಲ ಇದ್ದಾರಲ್ಲ ಲೀವಲ್ಲಿ, ಅದಕ್ಕೋಸ್ಕರ ಹೋಗೋದ ಅಂತ ಸಾಂಬಾರು ಮಾಡ್ತಾಯಿದ್ದೀನಿ ಮುಲ್ಲಂಗಿದು. ಕೆಲಸ ಮಾಡ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ರಿಯಾ ಸುಸ್ತಾಯ್ತೈತೆ ಅಂದಿದ್ಕೆ ನೋಡಿ ಚೇರ್ ತದ್ದವಳೆ. ಚೇರಲ್ಲಿ ಕೂತ್ಕೋಬೇಕಂತೆ. ಚೇರಲ್ಲಿ ಕೂತ್ಕೊಂಡು ಹೆಂಗ್ ಕೆಲಸ ಮಾಡಕ್ಕಾಗುತ್ತೆ? ನಂಗೆ 2 ದಿವಸ ಹುಷಾರಿರ್ಲಿಲ್ಲ. ಅಂದ್ರೆ ಜ್ವರ ಬಂದ್ಬಿಟ್ಟಿತ್ತು, ಚಳಿ ಜ್ವರ ಬಂದ್ಬಿಟ್ಟಿತ್ತು. ಈಗ ನೆನ್ನೆಯಿಂದನೇ ಸ್ವಲ್ಪ ಎದ್ದು ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ಸುಸ್ತಾಯ್ತೈತೆ, ನಾಷ್ಟ ಮಾಡಿಲ್ವಲ್ಲ ಅದಕ್ಕೆ ಸುಸ್ತಾಯ್ತೈತೆ. ಇದಕ್ಕೆ ಚೇರ್ ತಂದಿರ್ತಾವಳೆ ನೋಡಿ. ಚಪಾತಿ ಆಯಿತು, ಚಪಾತಿ ಮಾಡಾಯಿತು. ಈಗ ನನಗೆ ಒಂದು ಇಲ್ಲೊಂದು 2 ತಿಂತೀನಿ. ಇದು ರೀ ಹಿಂಗೆ ಅಷ್ಟೇ.
ನಿಲ್ಲಿಂಗ ಈಗ ನಿಲ್ಲಿಗ ರಮನ್ ನಿಲ್ಲಿಂಗ ನಿಲ್ಲಿಕೋದು ಹಾಂ ನಿಲ್ಕಂಗ 2 ಬರೋ ಹಾಂ